ರೇವಣ್ಣ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಸದ್ಯಕ್ಕೆ. ಅವರನ್ನು ನೋಡೋಕ್ಕೆ ಅಂತ ಜಿಟಿ ದೇವೇಗೌಡರು ಹೋಗಿದ್ದಾರೆ. ಸೊ ಅಲ್ಲಿ ಹೋದಾಗ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದಾರೆ ರೇವಣ್ಣ ಅವರು. ಜಿಟಿ ದೇವೇಗೌಡರ ಮುಂದೆ ಕಣ್ಣೀರಿಟ್ಟು ರೇವಣ್ಣ ಅವರು ಮಾತನಾಡಿದ್ದಾರೆ. ತಪ್ಪು ಮಾಡದೇ ಇರೋ ವಿಚಾರದಲ್ಲಿ ಸಿಲುಕಿಸಿದ್ರು ಅಂತ ಕಣ್ಣೀರು ಹಾಕೊಂಡೇ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರ ಮುಂದೆ. ಸೊ ಜಿಟಿ ದೇವೇಗೌಡರು ರೇವಣ್ಣ ಅವ್ರನ್ನ ನೋಡೋಕು ಅಂತ ಪರಪ್ಪನ ಅಗ್ರಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜಿಟಿ ದೇವೇಗೌಡರನ್ನ ನೋಡಿ ರೇವಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ತಪ್ಪು ಮಾಡದೇ ಇರುವಂಥ ವಿಚಾರದಲ್ಲಿ ನನಗೆ ಈ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಣ್ಣೀರನ್ನು ಇಟ್ಟು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಜಿಟಿ ದೇವೇಗೌಡರ ಮುಂದೆ ರೇವಣ್ಣ ಅವರು. ಇನ್ನೊಂದು ಕಡೆಗೆ ಅವರ ಬೇಲ್ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಅದರ ಮಧ್ಯದಲ್ಲಿ ಅವತ್ತು ಅವ್ರನ್ನ ನೋಡೋಕೆ ಅಂತಲೇ ಜಿಟಿ ದೇವೇಗೌಡರು ಪರಪ್ಪನ ಅಗ್ರಹಾರಕ್ಕೆ ತೆರಳಿದರು. ಆ ಸಂದರ್ಭದಲ್ಲಿ ಜಿಟಿ ದೇವೇಗೌಡರನ್ನ ನೋಡ್ತಾ ಇದ್ದಂತೆಯೇ ಏನು ಮಾಡದೇ ಇರುವಂಥ ನನ್ನನ್ನು ಈ ರೀತಿಯಾಗಿ ಮಾಡಿದ್ರಲ್ಲ ಅಂತ ಹೇಳಿ ಕಣ್ಣೀರಿಟ್ಟು ಅವ್ರ ಮುಂದೆ ನೋವನ್ನು ತೋಡಿಕೊಂಡಿದ್ದಾರಂತೆ ರೇವಣ್ಣ ಅವರು. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಿರುವಂತಹ ಬೆಳವಣಿಗೆ. ಅದರ ಮಾಹಿತಿ ಕೂಡ ಬರ್ತಾ ಇದೆ ಈಗ. ಸೊ ತಪ್ಪು ಮಾಡದೇ ಇರೋ ವಿಚಾರದಲ್ಲಿ ಸಿಲುಕಿಸಿದ್ರು ಅಂತ ಕಣ್ಣೀರನ್ನು ಹಾಕಿದ್ದಾರೆ ಜಿಟಿ ದೇವೇಗೌಡರ ಮುಂದೆ ರೇವಣ್ಣ ಅವರು. ಒಂದು ಕಡೆಗೆ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಅದು ಕೂಡ ಈಗ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಸೊ ಮಧ್ಯಾಹ್ನ 2:45ಕ್ಕೆ ಆ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನೊಂದು ಕಡೆಗೆ ಅವ್ರನ್ನ ನೋಡೋಕೆ ಅಂತ ಜೈಲಿಗೆ ಹೋದಂಥ ಜಿಟಿ ದೇವೇಗೌಡರನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ರೇವಣ್ಣ ಅವರು. ನನ್ನ ಸಹೋದ್ಯೋಗಿ ಆನೇಕಲ್ ಅಂಬರೀಷ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಾಯ್ತು ಇವತ್ತು ಜಿಟಿ ದೇವೇಗೌಡರು ಪರಪ್ಪನ ಅಗ್ರಹಾರಕ್ಕೆ ಬಂದಂತ ಸಂದರ್ಭದಲ್ಲಿ? ಅರುಣ್, ಖಂಡಿತವಾಗೂ ಜಿಟಿ ದೇವೇಗೌಡರು ಸುಮಾರು 1 ಗಂಟೆಗೆಲ್ಲ ಹೆಚ್ಚು ಕಾಲ ರೇವಣ್ಣರ ಜೊತೆ ಮಾತುಕತೆ ನಡೆಸಿರುವಂತದ್ದು. ಆ ಸಮಯದಲ್ಲಿ ಏನು ರೇವಣ್ಣ ಅವರು 15 ನಿಮಿಷಕ್ಕೂ ಹೆಚ್ಚು ಕಾಲ ಒಂದು ರೀತಿ ಮೌನಕ್ಕೆ ಶರಣಾಗಿದ್ದು. ಜೊತೆಗೆ ತಾನು ತಪ್ಪು ಮಾಡಿಲ್ಲ, ಆದ್ರೂ ಸಹ ನನಗೆ ಯಾಕೆ ಈ ಶಿಕ್ಷೆ, ಜೊತೆಗೆ ನಾನೇನಾದ್ರೂ ತಪ್ಪಾಗಿದ್ರೆ ಕಾನೂನು ಪ್ರಕಾರವಾಗಿ ನನ್ನ ಮೇಲೆ ಶಿಕ್ಷೆ ಆದ್ರೂ ನನಗೆ ಬೇಜಾರಾಗ್ತಾ ಇರಲಿಲ್ಲ, ಆದ್ರೆ ಏನೂ ತಪ್ಪು ಮಾಡದೆ ನಾನು ಜೈಲಿಗೆ ಬರುವಂತ ಪರಿಸ್ಥಿತಿ ಆಯ್ತು ಅಂತೇಳಿ ಜಿಟಿ ದೇವೇಗೌಡರ ಮುಂದೆ ಕಣ್ಣೀರನ್ನ ಹಾಕಿರುವಂತದ್ದು ಸಹ ಆಗಿದೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಏನೀಗ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದೆ, ಅದ್ರ ಬಗ್ಗೆನೂ ಸಹ ಸಾಕಷ್ಟು ಅವರಿಗೆ ಯೋಚನೆ ಆಗಿದೆ. ಮತ್ತು ಜೈಲಿನಲ್ಲಿ ಸಾಕಷ್ಟು ಒಂಟಿಯಾಗಿರೋದ್ರಿಂದ ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಸಹ ಕುಗ್ಗಿದ್ದಾರೆ ಅನ್ನೋದನ್ನ ಜಿಟಿ ದೇವೇಗೌಡರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಬೇರೆ ಬೇರೆ ರಾಜಕೀಯ ವಿದ್ಯಮಾನಗಳ ಬಗ್ಗೆನೂ ಸಹ ಚರ್ಚೆ ಮಾಡಿದ್ವಿ, ಆದ್ರೆ ಎಲ್ಲೋ ಒಂದ್ ಕಡೆಗೆ ನಾನು ಯಾವುದೂ ತಪ್ಪು ಮಾಡದೆ ಈ ಪ್ರಕರಣದಲ್ಲಿ ನನ್ನ ಸಿಲುಕಿಸುವಂತ ಕೆಲಸ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯವರಿಗೆ SITಗೆ ಕೊಟ್ಟು ಬೆನ್ನು ತಟ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ತನಿಖೆಯನ್ನು ಸಹ ಮಾಡಲಿ ಅನ್ನೋದು ಜಿಟಿ ದೇವೇಗೌಡರ ಆಗ್ರಹ ಆಗಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.